ಜ್ಯೋತಿ ಲ್ಯಾಬ್ಸ್ ಅವರ Q4 ರಿಸಲ್ಟ್ಸ್ 7.7% ಗ್ರೋತ್ ನ ತೋರಿಸಿದ್ದಾರೆ. ಅದೇ ಪ್ರಾಫಿಟ್ ವ್ಯಾಲ್ಯೂ ಎಷ್ಟು ಬಿದ್ದಿದೆ ಅಂತಂದ್ರೆ ಅರೌಂಡ್ 12% ಬಿದ್ದಿದೆ. ಈಗ ಕ್ರೂಡ್ ಆಯಿಲ್ ಮೋರ್ ದೆನ್ 100%, ಇಂಡಿಯನ್ ಬ್ಯಾಸ್ಕೆಟ್ ಹತ್ರನೇ ಮೋರ್ ದೆನ್ 100% ಇರುವಂತ ಈ ಸಿಚುವೇಶನ್ ಅಲ್ಲಿ SNCG ನಲ್ಲಿ ಈ ಜ್ಯೋತಿ ಲ್ಯಾಬ್ಸ್ ಅಥವಾ ITC ಇದ್ರ ಯಾವ್ದೆಲ್ಲಾದ್ರೂ ನಾನು ಹೋಗ್ಬೇಕು ಅಂತ ಒಂದು ಅವಶ್ಯಕತೆ ಇದೆಯಾ ಸರ್? ಯಾಕೆಂತಂದ್ರೆ ITC ಇಸ್ ಲೈಕ್ ಒಂದು ಹೋಗದೆ ಇರೋ ಒಂದು ಇದು ದಾರಿ ಹುಡ್ಕೋತಾ ಇರೋ ಒಂದು ಫೀಲ್ ಇದೆ ಸರ್. 5% ತಗೋತಾ ಇದೆಯಲ್ಲ, ಅದೇನೇ ಡಿವಿಡೆಂಟ್ ಹೇಳ್ತಾ ಇದ್ದೀರಾ? ಯಾವುದು ಈ ತರ ಒಂದು ಸ್ಟೇಬಲ್ ಆದ ಕಂಪನಿಯಲ್ಲಿ ಯಾರು 5% ಕೊಡ್ತಾರೆ? ಪ್ರೈಸ್ ಏರ್ತಾ ಇಲ್ವಲ್ಲ ಸರ್? ಅದನ್ನ ವೆಯ್ಟ್ ಮಾಡು, ಇರತ್ತೆ. ಯಾಕೆ ಇರಲ್ಲ? ಈಗ ಬೆಲೆ ಜಾಸ್ತಿನೇ ಇದ್ರು ಕೂಡ ಈ HUL ತರ ಇರುವಂತ ಕಂಪನಿಗಳನ್ನೆಲ್ಲ ನೋಡಿದ್ರೆ ನಾನು ಹಾಕಿರೋ ದುಡ್ಡಿಗಿಂತ ಜಾಸ್ತಿಯಾಗಿ ಏರಿರೋದನ್ನ ನೋಡ್ಬೋದು. ಇಲ್ವಲ್ಲ, FMCG ಕಂಪನಿ ಫಾರ್ ದಟ್ ಮ್ಯಾಟರ್. ಯಾವ FMCG ಕಂಪನಿನೂ ಇಲ್ಲ. ಸರ್ ಹಂಗ್ ನೋಡಿದ್ರೆ ITC ಲೆವೆಲ್ಗೆ ಯಾವ FMCG ಕಂಪನಿನೂ ಬಿದ್ದಿಲ್ವಲ್ಲ ಸರ್? ಹೌದಪ್ಪ, ಬಿದ್ದಿಲ್ಲ. ಯಾಕಂತಂದ್ರೆ ಗವರ್ಮೆಂಟ್ ಟ್ಯಾಕ್ಸ್ ನ ಅನ್ಯಾಯವಾಗಿ ಏರ್ಸಿದ್ದಾರೆ. ಚೈನಾ ಸ್ಮಗ್ಲಿಂಗ್ ತಗೊಂಡ್ ಬಂದಿದ್ದಾರೆ. ಅದಕ್ಕೆ ITC ಏನ್ ಮಾಡ್ತಾನೆ, ರೀ ನನಗೆ ನೀನು ದುಡ್ಡನ್ನ ಹೇಗೆ ಡಿಪ್ಲಾಯ್ ಮಾಡ್ತೀಯ ಅಂತ ಅನ್ನೋದಷ್ಟೇ ಮುಖ್ಯ. ಅಂಡ್ ನನಗೆ ರೀಸನಬಲ್ ವ್ಯಾಲ್ಯೂನಲ್ಲಿ ಸಿಗಬೇಕು. ಜ್ಯೋತಿ ನನಗೆ ಒಂದು 600 ರೂಪಾಯಿಗೆ ಕನ್ಸಿಡರ್ ಮಾಡಿದ್ರೆ 340 ರೂಪಾಯಿಗೆ ಕನ್ಸಿಡರ್ ಮಾಡ್ಬೋದು ಅಂತ ಹೇಳಿದ್ದೆ. ಈಗ ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡ್ಬೋದು, ಬಿಕಾಸ್ ಇದ್ರ ವ್ಯಾಲ್ಯೂ ಬಂದ್ಬಿಡ್ತು. ಆಲ್ರೆಡಿ 30-40% ನೆಗೆಟಿವ್ನಲ್ಲಿ ಇತ್ತು ಸರ್. 50% ಫ್ರಮ್ ಡೌನ್. ಈಗ ಅವ್ರಿಗೆ ಈ ಜರ್ಮನ್ ಕೊಲಾಬ್ರೇಟ್ ಜೊತೆ ಅವ್ರಿಗೆ ಒಂದು ತಕರಾರು ನಡೆದಿದೆ. ಪ್ರಿಲ್ ಅಂತ ಒಂದು ದೊಡ್ಡ ಬ್ರ್ಯಾಂಡು ಅವ್ರ ಕೈ ಬಿಟ್ಟು ಹೋಗ್ತಾ ಇದೆ. ಸೊ ಪ್ರಿಲ್ ಅಂತ ಅನ್ನೋದು 10% ಆಫ್ ದಿ ಟರ್ನ್ ಓವರ್ ಹೋಗ್ಬಿಡತ್ತೆ. ಅದಕ್ಕೆ ಬದಲಾಗಿ ನಿಮಗೆ 400 ಕೋಟಿ ಕ್ಯಾಶ್ ಸಿಗತ್ತೆ. ಆ ಕ್ಯಾಶ್ನ ಇಟ್ಕೊಂಡು ಎಕ್ಸೋನ ಅವನು ಡೆವಲಪ್ ಮಾಡಬೇಕು. ಎಕ್ಸೋ ವೆದರ್ ಇಟ್ ವಿಲ್ ಟೇಕ್ ಪ್ರಿಲ್ ಅಂತ ಒಂದು ಬಿಟ್ಟು. ಬಟ್ ನನ್ನ ಪ್ರಕಾರ ಅವರು ಈ ಮಿಸ್ಟರ್ ವೈಟ್ ಕೂಡ ಒಂದು ಒಳ್ಳೆ ಬ್ರ್ಯಾಂಡು. ಹೆಂಕಲ್ಲಿ ವೈಟ್ ಒಂದು ಪರ್ಮನೆಂಟ್ ಬ್ರ್ಯಾಂಡು, ಹೆಂಕೋ ಕೂಡ ಒಂದು ಪರ್ಮನೆಂಟ್ ಬ್ರ್ಯಾಂಡು. ಆ್ಯಂಡ್ ಅವ್ರಿಗೂ ಈ ಮಸ್ಕಿಟೋ ಕಾಯಿಲ್ ಒಂದಿತ್ತು. ಈಗ ಅವರು ಈ ಮಸ್ಕಿಟೋ ಕಾಯಿಲ್ನ ಡೆವಲಪ್ ಮಾಡ್ತಾರೆ. ಉಜ್ಜಲ ಅಂತ ಒಂದು ಬ್ರ್ಯಾಂಡ್ ಇತ್ತು. ಪ್ರಮೋಟರ್ಗೆ ಒಳ್ಳೆ ಸ್ಟೇಕ್ ಇದೆ. 25 ಟೈಮ್ಸ್, ಇನ್ನೂ ಇಳಿದ್ರೆ 20 ಟೈಮ್ಸ್. ನೀವೊಂದು ಅರ್ಥ ಮಾಡ್ಕೊಳ್ಳಿ, ದ ಬೆಸ್ಟ್ ಟೈಮ್ ಟು ಬೈ ಯಾವುದೇ ಸ್ಟಾಕು ವೆನ್ ದೇರ್ ಇಸ್ ಬ್ಲಡ್ ಆನ್ ದಿ ಸ್ಟ್ರೀಟ್. ನೀವು ಈಗ 600 ರೂಪಾಯಿಗೆ ಕನ್ಸಿಡರ್ ಮಾಡ್ಬೋದಾ ಅಂತ ಕೇಳ್ಬಿಟ್ಟು ಇನ್ ಬ್ಲಡ್ ಆನ್ ದ ಸ್ಟ್ರೀಟ್ ತಗೊಂಡ್ರೆ ತಪ್ಪು ಅನ್ನೋ ಥರ ಹೇಳಬೇಡಿ. ಬೆಸ್ಟ್ ಟೈಮ್ ಟು ಕನ್ಸಿಡರ್ ದ ಸ್ಟಾಕು ಈಸ್ ನೋ ವೆನ್ ನೋ ಬಡಿ ವಾಂಟ್ಸ್ ದ ಸ್ಟಾಪ್. ಓಕೆ ಸರ್. ಬಟ್ ಇವಾಗ ಇನ್ನೂ ಬೀಳುತ್ತಾ ಅಂತ ಕೇಳಿದ್ರೆ ಡೆಫಿನೆಟ್ ಆಗಿ ಬೀಳುತ್ತೆ. ಈಗ ತಾನೇ JP Morgan ನಾನು ಹೇಳಿರುವಂತ ಟಾರ್ಗೆಟ್ಗೆ ಬಂದಿರೋದು. ಈಗ JP Morgan ಏನ್ ಹೇಳ್ತಾ ಇದ್ದಾನೆ, ಮಾರ್ಕೆಟ್ 20,500ಕ್ಕೂ ಹೋಗುತ್ತೆ ಅಂತ. ನಾನೇನು ಹೇಳಿದೆ ನಿಮ್ಮ ಹತ್ರ, 18ವರೆಗೂ ಹೋಗುತ್ತೆ, 17ವರೆಗೂ ಹೋಗುತ್ತೆ ಅಂತ, ರೈಟಾ? ಆಗ ರೂಪಾಯಿ ಏನ್ ಬೆಲೆನಲ್ಲಿತ್ತು? 85. 80ನಲ್ಲಿತ್ತು. 80ಲಿಂದ 100ಕ್ಕೆ ಹೋದ್ರೆ ಎಷ್ಟು? 20%. ನೀವು ನಾನು ಬರ್ದೇ ತೋರ್ಸಿದ್ರಿ ಆ ಪೆಂಡುಲಮ್. ಪೆಂಡ್ಯುಲಮ್ ಬರ್ದೇ ಬರ್ಗೆ ತೋರಿಸಿದೆ. ತೋರ್ಸಿದ್ರಿ. ಇನ್ನು ಅವಾಗ ನಾನು ನಿಮ್ಗೆ ಹೇಳಿದ್ದೆ ಈ ಸೈಡ್ ಹೋಗಿಲ್ಲ, ಇನ್ನು ಇಲ್ಲೇ ಇದೆ ಅಂತ. 20,000 ಇಲ್ಲಿ ಹೋಯ್ತು ಅಂತಂದ್ರೆ ರೂಪಾಯಿ 102 ಇದ್ರೆ ವಿಚ್ ಇಸ್ ಸ್ವಿಂಗಿಂಗ್ ಹಿಯರ್. ಇಲ್ಲಿ ಬಂದಿದೆ, ಸೊ ಇಲ್ಲೇ ಇದೆ. ಅದು ಹೆಂಗಿದೆ? ಮೇ ಬಿ ಇಟ್ ವಿಲ್ ಸ್ವಿಂಗ್ ಹಿಯರ್, ಮೇ ಬಿ ಇಟ್ ವಿಲ್ ಸ್ವಿಂಗ್ ಹಿಯರ್, ಅದಾದ್ಮೇಲೆ ಅದು ತಿರ್ಗಾ ಇಟ್ ಬರುತ್ತೆ. ವಿಲ್ ಸ್ವಿಂಗ್ ಹಿಯರ್. ಅದಾದ್ಮೇಲೆ ಈ ITC ರಿಸಲ್ಟ್ಸ್ ಹೇಗಿರುತ್ತೆ ಅಂತ ನೀವ್ ಅನ್ಕೋತಾ ಇದ್ದೀರಾ? 8 ರೂಪಾಯಿ ಡಿವಿಡೆಂಟ್ ಕೊಟ್ಟಿದ್ದಾರೆ, 14 ರೂಪಾಯಿ 50 ಪೈಸಾ ಅರೌಂಡ್ ಡಿವಿಡೆಂಟ್ ಕೊಟ್ಟಿದ್ದಾರೆ. 5% ಈಲ್ಡ್ ಇದೆಲ್ಲ ಓಕೆ. ಆದ್ರೆ ಪ್ರೈಸ್ ಏರಿಲ್ಲ ಅಂತ ಅನ್ನೋದು ಒಂದು. ಅಂಡ್ ಆನ್ ದ ಅದರ್ ಸೈಡ್ ITC ಇನ್ವೆಂಟ್ರಿ ನಲ್ಲಿ ಒಂದು 125 ಕೋಟಿ ರೂಪಾಯಿಗೆ ಸಿಗರೇಟ್ಸೇ ಇನ್ನು ಮಾರ್ತಂಗಿದೆ. ಹೌದು. ಇನ್ವೆಂಟ್ರಿ ನಲ್ಲಿ ಇಟ್ಟಿದ್ದಾರೆ. ಹೌದು, ರೆಡಿ ಮಾಡಿ ಇಟ್ಟಿದ್ದಾರೆ, ಅವರಿಂದ ಮಾರೋದಕ್ಕೆ ಆಗ್ತಾ ಇಲ್ಲ. ಸೊ ಅದು ಸಿಗರೇಟ್ ಕಂಪನಿ ITC ಸ್ಟೈಲಿಂಗ್ ಅಂತ ತಗೋಬೋದಾ? ಹಂಗೇನಿಲ್ಲ. ಈಗ ಅವನ್ಬಿಟ್ರೆ ಏನು ಸಿಗರೇಟ್ ಕಂಪ್ನಿನೇ ಇರೋದಿಲ್ವಲ್ಲ. ಇದಾರಲ್ಲ ಸರ್ ಗಾಡ್ ಕೇಸ್. ಅದೇ ಪ್ರಾಬ್ಲಮ್. ಇವತ್ತು ವಾಫೆಟ್ ಮಾರ್ಕೆಟ್ ಲೆವೆಲ್ ಅಲ್ಲಿ ಬಂದಿದೆ ಅಂತ ಒಂದು. ಹಂಗೆಲ್ಲ ಚಾನ್ಸೇ ಇಲ್ಲಪ್ಪ. 70% ಮಾರ್ಕೆಟ್ ಶೇರ್ ITC. ಗಾಡ್ ಫಿಲಿಪ್ಸ್ ಒಂದು 30% ಕೂಡ ಬಂದಿಲ್ಲ. ಪೂರೇ 3 ಸಿಗರೇಟ್ ಪ್ಲೇಯರ್ ಅಷ್ಟೇ, AST, ಗಾಡ್ ಫಿಲಿಪ್ಸ್ ಅಂಡ್ ITC. ಇವು ITCಗೂ ASTಗೂ ಒಂದೇ ಪ್ರಮೋಟರ್. ಟುಗೆದರ್ ದೇ ಆರ್ ಕಂಟ್ರೋಲಿಂಗ್ 80%. ITC 70%. ನಾನು ಹೇಳ್ದೆ ನಿಮ್ಮ ಹತ್ರ ಈಗ ITCಗೂ ಸಿಗರೇಟ್ ಒಂದಿನ ಸಿಗರೇಟ್ ಇಲ್ದಂಗೆ ಇರುತ್ತೆ ಅಂತ. ಗಾಡ್ ಫಿಲಿಪ್ಸ್ ಇರೋದಿಲ್ಲ. ನಮಗೆ ಈ ಟ್ಯಾಕ್ಸ್ ಬೇಕು ಅಂತ ಒಂದು ಗೈಡಲ್ಲಿ ಟ್ಯಾಕ್ಸ್ನ ಏರಿಸ್ತಾನೆ ಹೋಗ್ತಾ ಇದೀವಿ. ಒಂದು ಲೆವೆಲ್ಗಿಂತ ಮೀರಿ ನೀವು ಅದ್ರ ಮೇಲೆ ಟ್ಯಾಕ್ಸ್ನ ಜಾಸ್ತಿ ಮಾಡಿದಾಗ ಚೈನಾ ಸಿಗರೇಟ್ ಮಾರೋದಕ್ಕೆ ಶುರುವಾಯಿತು. ಚೈನಾ ಸಿಗರೇಟು ಸ್ಮಗ್ಲಿಂಗ್ ಬ್ರ್ಯಾಂಡು. 5 ರೂಪಾಯಿಗೆ 4 ರೂಪಾಯಿಗೆ 20 ರೂಪಾಯಿ ಸಿಗರೇಟ್ನ 5 ರೂಪಾಯಿಗೆ ಕೊಡ್ತಾ ಇದ್ದಾನೆ. ಇದರಿಂದ ಯಾರಿಗೆ ಲಾಸು? ಗವರ್ಮೆಂಟ್ಗೆ ಲಾಸು. ಓಕೆ ಸರ್, ಈ ರಿಸಲ್ಟ್ ಹೇಗಿದೆ ಅಂತ ನೋಡ್ತಾ ಇದ್ದೀರಾ ITCಗೂ? ದ ರಿಸಲ್ಟ್ಸ್ ವೆರಿ ಡಿಸಪಾಯಿಂಟಿಂಗ್.
ಇನ್ ಟರ್ಮ್ಸ್ ಆಫ್ ಸಿಗರೇಟ್. ಅದ್ರಲ್ಲಿ ಬೇರೆ ಏನ್ ಮಾಡ್ಬಿಟ್ಟಿದ್ದಾನೆ ಅಂತಂದ್ರೆ ಈ ಟಾಪ್ 20% ಫ್ಲೂಯೆಂಟ್ ಸಿಗರೇಟ್ ಬೆಲೆನ ಕೂಡಲೇ ಏರಿಸ್ಬಿಟ್ಟಿದ್ದಾನೆ, ಅವರಿಗೆ ಎಫೆಕ್ಟ್ ಮಾಡೋದಿಲ್ಲ ಅಂತ. ಬಟ್ ಇದು ಒಂದು ಲೆವೆಲ್ ಮೀರಿ ಬಿಟ್ಟಾಯ್ತು ಅಂತಂದ್ರೆ ಜನರು ಎರಡು ಕೆಲಸ ಮಾಡ್ಬೋದು, ಇದರ್ ಬೀಡಿ ಸೇರ್ತಾರೆ, ಇಲ್ಲ ಅಂತಂದ್ರೆ ಚೈನಾ ಸಿಗರೇಟ್ ತಗೊಂಡು ಸೇರ್ತಾರೆ. ಈಗ ನಿನ್ನೆ ವಿಡಿಯೋದಲ್ಲಿ ನೀವು ಹೇಳುವಾಗ ಇದು ನಾನು ಏನು ಅಂತ ನೋಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದಾಗ ಅಕೌಂಟಿಂಗ್ ಅಲ್ಲಿ ಏನೋ ಚೇಂಜ್ ಮಾಡಿದ್ದಾರೆ. ಅಕೌಂಟಿಂಗ್ ಅಲ್ಲಿ 1 ಮಂತ್ ಫೈನಾನ್ಸ್ ಸ್ಟ್ಯಾಂಡರ್ಡ್ ಓಕೆ, ಅದರೆಲ್ಲ ಟ್ಯಾಕ್ಸ್ ಮೇಲೆ ಟರ್ನ್ ಓವರ್ ಅಲ್ಲಿ ತೋರಿಸ್ತಾನೆ ಇರ್ಲಿಲ್ಲ. ಈ ಸಲ ಏನ್ ಮಾಡಿದ್ದಾರೆ ಅಂತಂದ್ರೆ ಕಾಂಪನ್ಸೇಷನ್ಸ್ ನ ಆಡ್ ಮಾಡಿಬಿಟ್ಟು ಎಕ್ಸ್ಪೆನ್ಸ್ ಅದನ್ನ ಹೊರಗಡೆ ತೆಗೆದಿದ್ದಾರೆ. ಆಗಿದ್ದಾಗ 6% ಅಷ್ಟೇ ಸೇಲ್ಸ್ ಇನ್ಕ್ರೀಸ್ ಆಗಿದೆ, ಅದನ್ನ 17% ಅಂತ ತೋರಿಸಿದ್ದಾರೆ. ಸೊ ಇದು ನಂಬರ್ ಗೇಮ್. ನಂಬರ್ ಗೇಮ್. ಸೊ ಈಗ ITC ಕೂಡ ನಂಬರ್ ಗೇಮ್ ಆಡೋದಕ್ಕೆ ಶುರು ಮಾಡಿದ್ದಾರೆ. ನಂಬರ್ ಗೇಮು ಮಾಡಿದ್ದಾರೆ. ಇಟ್ ಈಸ್ ಲೀಗಲ್, ಬಟ್ ಅವ್ರು ಮಾಡಿದ್ದಾರೆ. ಅಂಡ್ ಅವ್ರ ರಿಸಲ್ಟ್ ನ ನೀವು ಕಂಪೇರ್ ಮಾಡೋದಕ್ಕೆ ಆಗಲ್ಲ, ಯಾಕೆಂತಂದ್ರೆ ಇದೇ ಕ್ವಾರ್ಟರ್ದಲ್ಲಿ ಲಾಸ್ಟ್ ಟೈಮ್ ಹೋಟೆಲ್ನ ಮಾರಿ ಫಾರ್ 60% ಆಫ್ ಫೋಟೋನ ಹೊರಗಡೆ ಕೊಟ್ರು. ಸೊ ಯು ಕೆನಾಟ್ ಕಂಪೇರ್ ದ ನಂಬರ್ಸ್. ಓಕೆ ಸರ್, ಈಗ ಇದನ್ನ ನೋಡ್ತಾ ಇರುವಂತಹ ಪೋರ್ಟ್ಫೋಲಿಯೋದಲ್ಲಿರೋರ್ನ ನೋಡಿದ್ರೆ ತುಂಬಾ ITC ಆಬ್ವಿಯಸ್ ಆಗಿ ಎಲ್ರೂ ಇಟ್ಟಿರ್ತಾರೆ. ಇದಕ್ಕಿಂತ ಮೇಲೆ ITC ನ ಕನ್ಸಿಡರ್ ಮಾಡಿ ಯೂಸ್ ಇಲ್ವೇನೋ? ಒಳ್ಳೆ ನೀನು ತಗೋಬಾರ್ದು. ನೀನು ಈಗ ಬಫೆಟ್ ತರಾನೇ ಜಿಯೋ ಒಂದು 35 ವರ್ಷಕ್ಕೆ ಮುಂಚೆ ನೋಡಿದ್ದು, ಈ ಕೆಪ್ಟಾನ್ ಬೈಯಿಂಗ್ ಜಿಕೋ, ಈಗ ಜಿಕೋನ ಕಂಪ್ಲೀಟ್ ಆಗಿ ಓನ್ ಮಾಡಿದ್ದಾರೆ. ನಾವು ITC ಎಲ್ಲ ಓನ್ ಮಾಡೋದಕ್ಕೆಲ್ಲ ಆಗಲ್ಲ ಸರ್, ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಹೋಗುವಂತದ್ದು. 100 ಕೋಟಿ, ಈಗ 1 ಕೋಟಿ ಶೇರ್ ಗಿಂತ ಮೇಲೆ ಇದೆ. ITC has 1 crore shares outstanding. ಸೊ ಯಾರಿಂದಾನು ITC ನ ತಗೊಳ್ಳೋದಕ್ಕೆ ಆಗಲ್ಲ. ಗವರ್ಮೆಂಟ್ ಏನೇ ಬಿಗ್ಗರ್ ಶೇರ್ ಹೋಲ್ಡರ್ ತಗೊಳ್ಳೋದಕ್ಕೆ ಬಿಡೋದಿಲ್ಲ. ನಾನು ಈಗ ಏನ್ ಹೇಳಕ್ ಬರ್ತಾ ಇದ್ದೀನಿ ಅಂತಂದ್ರೆ ನೀವು ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ಕೋಕೋ ಕೋಲಾ ನ್ಯೂ ಕೋಕ್ ಅಂತ ಒಂದು ಲಾಂಚ್ ಆಗಿ ಆಲ್ಮೋಸ್ಟ್ ಅದು ಕ್ಲೋಸ್ ಆಗುವಂತ ಸಮಯದಲ್ಲಿ ಗೋಲ್ಡ್ ಕೋಕ್ನ ತಿರ್ಗಾ ತಗೊಂಡ್ ಬಂದ್ರು. ಆ ನ್ಯೂ ಕೋಕ್ ಬಫೆಟ್ ತಗೋತಾ ಇದ್ದಾರೆ. ಅದಾದ್ಮೇಲೆ ಅವನು ಮಾರಿಲ್ಲ. ನಂದ್ರಲ್ಲಿ ಇನ್ನೂ ವ್ಯಾಲ್ಯೂ ಕಡಿಮೆ. ಇವಾಗ 150ರಲ್ಲಿ ತಗೊಂಡಿದ್ದೆ ಅಂತ ಇಟ್ಕೋ, ಇವತ್ತು 14 ರೂಪಾಯಿ, ಒಂದು 10% ನಿನ್ ದುಡ್ಡು ಬರ್ತಾ ಇದೆಯಲ್ಲ. ನನ್ಗೆ FD ನಲ್ಲಿ ಕೂಡ 10% ಬರೋದಿಲ್ಲ. ಒಂದು 150 ರೂಪಾಯಿನಲ್ಲಿ ನಂದು 300 ರೂಪಾಯಿ ಆಗಿದೆ. ಇನ್ನು 150 ರೂಪಾಯಿಂದ 300 ರೂಪಾಯಿ ಇವತ್ತು. ಆ್ಯಂಡ್ ನನಗೆ ಇವಾಗ ನಾನೇನ 100 ಶೇರ್ ತಗೊಂಡಿದ್ರೆ ನನಗೆ 10 ಶೇರ್ ಇದು ಕೂಡ ಬಂದಿರ್ತಿತ್ತು. ಯಾವುದು? ITC ಹೋಟೆಲ್. ಏನ್ ಬೆಲೆ ಇದೆ ಇವಾಗದು? 154. ಒಂದು 15,000 ಒಂದು ಸ್ಟಾಕ್ ತಗೊಂಡೆ. ನನಗೆ ಪೀಕಲ್ಲಿ 2,000 ರೂಪಾಯಿಗೆ ಒಂದು ಸ್ಟಾಕ್ ಕೊಟ್ಟ. ಅವತ್ತೇ ಮಾರಿದ್ದೆ. ಯು ಆರ್ ಸೋ ವರಿಡ್ ಅಬೌಟ್ ಮನಿ. ಈಗ 1,500 ಕೊಟ್ಬಿಟ್ಟ. 13,500 ರೂಪಾಯಿ ಅದು ಬೆಲೆ. 16,500 ರೂಪಾಯಿ ಇದ್ರ ದುಡ್ಡಿದೆ. ನಾನು ವರ್ಷಕ್ಕೆ 1,400 ರೂಪಾಯಿ ದುಡ್ಡು ಬರ್ತಿದೆ. 10% ಬರ್ತಾ ಇದೆ. ನನ್ಗೇನ್ ಬೇಕು? ಓಕೆ ಸರ್, ಫೈನ್. ನೀವ್ ಹೇಳೋದನ್ನ ನೋಡಿದ್ರೆ 150 ಕೊರೋನಾ ಟೈಮ್ ಅಲ್ಲಿ ತಗೊಂಡಂತವರಿಗೆ ಕ್ಯಾಪಿಟಲ್ ಅಪ್ರಿಸಿಯೇಷನ್ 100% ಪ್ಲಸ್ 10% ಎವ್ರಿ ಇಯರ್ ಇಂಟ್ರೆಸ್ಟ್ ಬರುತ್ತೆ. ಇಂಟ್ರೆಸ್ಟ್ ಪ್ಲಸ್ ಈ 1,500 ರೂಪಾಯಿ ತೀವ್ರ ಕೊಟ್ಬಿಟ್ನಲ್ಲ. ವೆರಾಸ್ ಇವತ್ತಿರುವಂತ 300 ಹಂಗೆ ಒಂದು 5 ವರ್ಷನೋ 10 ವರ್ಷ ಆದ್ಮೇಲೆ 600 ಆಗಿ ಬದಲಾಗ್ಬೋದು. ಯಾಕೆಂತಂದ್ರೆ ಕೊರೋನಾ ಟೈಮ್ ಅಲ್ಲಿ 150 ಇತ್ತು, ಈಗ 300 ಅಂತ ಇಟ್ಕೋತೀನಿ ಸರ್. 5 to 6 years ಟೈಮ್ ತಗೊಂಡಿದೆ. ಇಲ್ಲಿಂದ ಒಂದು 5 to 6 years ಟೈಮ್ ತಗೊಳುತ್ತೆ ಅಂತಂದ್ರೆ ಇಫ್ ಇಟ್ ಇಸ್ 300, ನಮ್ಗೆ 300ಗೆ ಅವಾಗ ಡಿವಿಡೆಂಡ್ ಈಲ್ಡ್ ಕೂಡ ಜಾಸ್ತಿ ಆಗುತ್ತಾ? ಆಗುತ್ತೆ, ಪ್ರಾಫಿಟ್ ಏರುತ್ತಲ್ವಾ? ಸಾಧ್ಯತೆ ಇದೆ. ಸಾಧ್ಯತೆ ಇಲ್ಲ. 10 ವರ್ಷಕ್ಕೆ ಮುಂಚೆ ಈಗ ಅದರ್ FMCG ಏನ್ ಕಾಸ್ಟ್ ಮಾಡಿದೆ, ಈಗ ಅದರ್ FMCG ಏನ್ ಕಾಸ್ಟ್ ಮಾಡ್ತಾ ಇದೆ? ಎಸ್, FMCG ಇವತ್ತು ಜಾಸ್ತಿ ಮಾಡ್ತಾ ಇದ್ದಾರೆ. ಮತ್ತೆ ನೋಡು, ನಾನು ನಿನ್ನ ಕನ್ಸಿಡರ್ ಮಾಡು ಅಂತ ಹೇಳಿಲ್ಲ. ನಾನು ಇವತ್ತು ನನ್ನ ಹತ್ರ ಯಾವಾಗ ದುಡ್ಡಿದೆಯೋ, ಇಫ್ ಐ ಕ್ಯಾನ್ ಸ್ಪೆಂಡ್ ಮನಿ, 1,500 ರೂಪಾಯಿ ನನ್ನಿಂದ ಸ್ಪೆಂಡ್ ಮಾಡೋಕೆ ಆಗುತ್ತೆ ಅಂತಂದ್ರೆ ನಾನು ಅದನ್ನ ಕನ್ಸಿಡರ್ ಮಾಡಿ ಪ್ಯಾಕೆಟಲ್ಲಿ ಹಾಕೋತೀನಿ. ಪ್ರೊವೈಡೆಡ್ ಐ ಡೋಂಟ್ ಥಿಂಕ್ ಅಬೌಟ್ ದಟ್. ಆ ದುಡ್ಡನ್ನ ಮರ್ತೆ ಬಿಡ್ತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ತಟ್ಟಿ. ಈ ವಿಡಿಯೋನ ಸಾಧ್ಯ ಆದ್ರೆ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಮಕ್ಕಳಿಗೋಸ್ಕರ ಫೈನಾನ್ಷಿಯಲ್ ಲಿಟ್ರಸಿ ಮನಿ ಫಾರ್ ನಥಿಂಗ್ ಅಂತ 2ನೇ ಪಾರ್ಟ್. ಇದರಲ್ಲಿ ಚೆಕ್ ಬರೆಯೋದು ಹೇಗೆ, ಡೆಪಾಸಿಟ್ ಸ್ಲಿಪ್ ಬರೆಯೋದು ಹೇಗೆ, ಇದು ಹೇಗೆ ಬಂದಿದೆ, ವಾರ್ತೆಯಿಂದ ಡಿಮಾನಿಟೈಸೇಷನ್ ವರೆಗೂ ಎಲ್ಲವನ್ನು ಕವರ್ ಮಾಡಿದ್ದೀವಿ. 12 ವರ್ಷದ ಮಕ್ಕಳಿಗೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಈ ಬುಕ್ ಈಗ ಸದ್ಯಕ್ಕೆ ಸ್ಪೆಷಲ್ ಪ್ರೈಸ್ ಅಲ್ಲಿ 450 ರೂಪಾಯಿಗೆ ಕೊಡ್ತಾ ಇದ್ದೀವಿ. ಇದನ್ನ ಯೂಸ್ ಮಾಡ್ಕೊಳ್ಳಿ. ಧನ್ಯವಾದಗಳು. ದುಡ್ಡಿನ ಮಾತು ವೆಬ್ಸೈಟ್ ನ ಸಬ್ಸ್ಕ್ರೈಬ್ ಮಾಡಿ. 1 ವಾರಕ್ಕೆ 4 ಪ್ರೀಮಿಯಂ ಆರ್ಟಿಕಲ್, ರೀ ಆರ್ಟಿಕಲ್
ಆರ್ಟಿಕಲ್ಸ್ ಒಂದು 10-15 ನಾವು ಹಾಕ್ತಾ ಇದ್ದೀವಿ. ಇದರ ಸಬ್ಸ್ಕ್ರಿಪ್ಷನ್ ಒಂದು ತಿಂಗಳಿಗೆ 99 ರೂಪಾಯಿ ಅಷ್ಟೇ. ಹೇಳುವಂತ ಕಾನ್ಸೆಪ್ಟ್ಸ್ ನ ಗ್ರೇಟ್ ಆಗಿ ಎಕ್ಸ್ಪಾಂಡ್ ಮಾಡಿ ಇದನ್ನ ಓದಿದ್ರೆ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಧನ್ಯವಾದಗಳು. ನಮಸ್ಕಾರ. ಮಕ್ಕಳಿಗೋಸ್ಕರ ಒಂದು ಬುಕ್ ನ ಲಾಂಚ್ ಮಾಡಿದ್ವಿ, ಅದು ತುಂಬಾ ಸಕ್ಸಸ್ಫುಲ್ ಆಗಿದೆ. ಯಾರಿಗೆಲ್ಲ ಆ ಬುಕ್ ಬೇಕೋ ನಮ್ಮ ಟೀಮ್ ನ ಕಾಂಟ್ಯಾಕ್ಟ್ ಮಾಡಿ. ಕೆಳಗಡೆ ಇರುವಂತ ನಂಬರ್ ಅಲ್ಲೂ ವೆಬ್ಸೈಟ್ ಅಲ್ಲೂ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಆ ಬುಕ್ ನ ತಗೋಬಹುದು. ಬೇರೆ ನಮ್ಮ ಬುಕ್ ಗಳು ಕೂಡ ಅವೈಲೇಬಲ್ ಆಗಿದೆ. ನೀವು ಇದನ್ನ ನಮ್ಮ ವೆಬ್ಸೈಟ್ ಮುಖಾಂತರನೂ ತಗೋಬಹುದು. ಕೆಳಗಡೆ ಇರುವಂತ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ಕೂಡ ತಗೋಬಹುದು. ನಿಮಗೆ ಏನಾದ್ರೂ ಸಂದೇಹ ಇದ್ದು ನನ್ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡ್ರಿ ಅಂದ್ರೆ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ಮೇಲ್ ಐಡಿಗೆ ಮೆಸೇಜ್ ಮಾಡಿ, ನಮ್ಮ ಟೀಮ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ.